ಜೈ ಗೋಮಾತೆ ಎರಿವನ್. ಇವತ್ತು ನಮ್ಮ ರಾಧಾ ಸುರಭಿ ಗೋಮಂದಿರ ಬಂಟ್ವಾಳ ಇಲ್ಲಿ ತಯಾರಾಗುವಂಥ ಸಾಬೂನ್ನ ಬಗ್ಗೆ ಮಾತಾಡ್ತೇನೆ. ಅದರಲ್ಲಿ ಮೊದಲ ಸಾಬೂನು ಗೋಮಯ ಸಾಬೂನು. ಈ ಗೋಮಯ ಸಾಬೂನು ಹೇಗೆ ತಯಾರಿಸ್ತೇವೆ ಅಂದರೆ, ನಾವು ದೇಸಿ ದನದ ಗೋಮೂತ್ರ, ಸಗಣಿ, ಹಲ್ದಿ, ಲಾಲ್ ಚಂದನ್, ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಕಂಟೈನ್ಸ್ ನೋ ಎನಿಮಲ್ ಫ್ಯಾಟ್. ಎನಿಮಲ್ ಫ್ಯಾಟ್ ಇಲ್ಲ ಇದರಲ್ಲಿ. ಅದಕ್ಕಿಂತ ದೊಡ್ಡದು ಏನಿಲ್ಲ, ಯಾಕಂದರೆ ಎನಿಮಲ್ ಫ್ಯಾಟ್ ಇದ್ದದ್ದು ಹಾಕಬಾರ್ದು, ಯಾವುದು ಶಾಸ್ತ್ರ ಕೂಡ ಹೇಳ್ತದೆ. ಇದು ಶುದ್ಧ ತೆಂಗಿನೆಣ್ಣೆಯಿಂದ ತಯಾರಾಗೋದು. ಅದು ಕೋಲ್ಡ್ ಪ್ರೆಸ್ ತೆಂಗಿನೆಣ್ಣೆ. ಇನ್ನೊಂದು ನೆಕ್ಸ್ಟ್ ಸಾಬೂನು ಹೇಳ್ತೇನೆ. ಇದು ಕ್ಷೀರಕಾಂತಿ. ಕ್ಷೀರಕಾಂತಿ ಹೇಳುವಾಗಲೇ ಗೊತ್ತಾಗ್ತದೆ ಇದು ಹಾಲಿನ ಸೋಪು ಅಂತ. ಇದರಲ್ಲಿ ದೇಸಿ ದನದ ಹಾಲು ಮತ್ತು ತೆಂಗಿನ ಹಾಲು ಅಂದರೆ ಕೋಕೋನಟ್ ಮಿಲ್ಕ್ ಮತ್ತು ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್. ಇದರಲ್ಲೂ ಎನಿಮಲ್ ಫ್ಯಾಟ್ ಇಲ್ಲ. ಎಲ್ಲ ಈ ದನದ ಗೋಮಯ, ಗೋಮೂತ್ರ ಆಗಲಿ, ಹಾಲು, ಅದರಿಂದ ತಯಾರಿಸಿದ ಸಾಬೂನುಗಳು. ಇನ್ನೊಂದು ಸಾಬೂನು ಕಾರ್ಬನ್ ಸೋಪ್. ಈ ಕಾರ್ಬನ್ ಸೋಪು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, ಎಷ್ಟು ರೇಟ್ ಇದೆ ಅಂತ ನೀವು ನೋಡಿ ಒಮ್ಮೆ. ನಮ್ಮದರಲ್ಲಿ ಆ್ಯಕ್ಚುಲಿ ಆಗಿ ಎಷ್ಟು ದೊಡ್ಡ ಅಮೌಂಟ್ ಇಲ್ಲ, 60 ರುಪೀಸ್ ಇದು. ಹೇಗೆ ಮಾಡೋದಂದರೆ, ಆ ಭರಣಿ ತಟ್ಟಿ ಅದನ್ನು ಉರಿಸಿ ಅದರಲ್ಲಿ ಬಂದ ಕಾರ್ಬನ್ ಪೌಡರ್ಸ್ ಅದನ್ನು ನಮ್ಮ ಎಣ್ಣೆ ಕೋಕೋನಟ್ ಆಯಿಲ್ಗೆ ಹಾಕಿ ತಯಾರು ಮಾಡೋದೊಂದು ಸಾಬೂನು. ಭಾರಿ ಒಳ್ಳೆ ರಿಸಲ್ಟ್ ಇದೆ, ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ. ಇದರಲ್ಲಿ ಕೂಡ ಎನಿಮಲ್ ಫ್ಯಾಟ್ ಇಲ್ಲ. ನಾನು ಏಕೆ ಎನಿಮಲ್ ಫ್ಯಾಟ್ ಇಲ್ಲ, ಎನಿಮಲ್ ಫ್ಯಾಟ್